ಅಂತೀನಿ ನಿಮ್ಮ ಜೊತೆಗೆ ತುಂಬ ನನ್ನ ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಇವತ್ತು ಇಲ್ಲಿ ಬಂದು ಬಂದಿರೋದಕ್ಕೆ ಒಂದು ಜೋರಾದ ಚಪ್ಪಾಳೆ ನಮ್ಮ ಮಾಧ್ಯಮ ಮಿತ್ರರಿಗೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ಇವತ್ತು ನಮ್ಮ ಸೌತ್ ಇಂಡಿಯನ್ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ಲೆಜೆಂಡ್ರಿ ಆ್ಯಕ್ಟ್ರೆಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ನಮ್ಮ ದಿಗ್ಗಜರಾದ ಡಾಕ್ಟರ್ ರಾಜ್ಕುಮಾರ್ ಅವರು, ಅಂಬರೀಷ್ ಅಂಕಲ್, ನೀವು ಯಾರ ಹೆಸರು ಹೇಳಿ ಅವ್ರ ಜೊತೆ ಅಭಿನಯಿಸಿದಂಥ ಎಲ್ಲ, ವಿಷ್ಣು ಸರ್, ಮಮ್ಮೂಟಿ, ಮೋಹನ್ ಲಾಲ್, ನೀವು ಜಮಿನಿ ಗಣೇಶನ್, MJ, ಯಾರ ಹೆಸರು ಹೇಳ್ತೀರಾ ಎಲ್ಲರ ಜೊತೆ ಅಭಿನಯಿಸಿದ್ದಾರೆ ಅಂತ. ಎಸ್, ಆ್ಯಕ್ಟ್ ಮಾಡಿದ್ದಾರೆ ಅವರು. ಸೊ ರವಿ ಸರ್, ಆಫ್ಕೋರ್ಸ್, ಯಾರ ಜೊತೆ ನೀವು ಆ್ಯಕ್ಟ್ ಮಾಡಿಲ್ಲ ಅಂತ ಕೇಳಬೇಕು ಅವ್ರನ್ನ ಆ ಥರ. ಸೊ ಶಿ ಈಸ್ ವರ್ಕ್ಡ್ ವಿತ್ ಆಲ್ ದ ಸೂಪರ್ ಸ್ಟಾರ್ ಆ್ಯಂಡ್ ಶಿ ಹರ್ ಸೆಲ್ಫ್ ಇಸ್ ಅ ಸೂಪರ್ ಸ್ಟಾರ್. ಸೊ ಒಂದು ಜೋರಾದ ಚಪ್ಪಾಳೆ ನಮ್ಮ ಲೆಜೆಂಡ್ರಿ ಸೂಪರ್ ಸ್ಟಾರ್ ಊರ್ವಶಿ ಮ್ಯಾಮ್ಗೆ. ನಮ್ಮ ಕನ್ನಡ ಸಿನಿಮಾಕ್ಕೆ ಅವರು ರಾಮ ಶ್ಯಾಮ ಭಾಮ ಅಂತ ದೊಡ್ಡ ಸೂಪರ್ ಹಿಟ್ ಸಿನಿಮಾ ಆದಮೇಲೆ ನಮ್ಮ ಸಿನಿಮಾದಲ್ಲಿ ಅವರು ಮತ್ತೆ ಕಾಣಿಸ್ಕೊತಾ ಇದ್ದಾರೆ. ಅದು ನಮ್ಮೆಲ್ಲರ ಒಂದು ಹೆಮ್ಮೆ, ನಮಗೆ ದೇವರು ಕೊಟ್ಟಂಥ ಆಶೀರ್ವಾದ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಸೊ ಫಸ್ಟ್ ಈಗ ಟೈಟಲ್ ರಿವೀಲ್ ಮಾಡಿಬಿಡೋದ. ನಮ್ಮ ಸಿನಿಮಾದ ಟೈಟಲ್ ನಾವಿನ್ನೂ ರಿವೀಲ್ ಮಾಡಿರಲಿಲ್ಲ, ಸೊ ಅದನ್ನು ರಿವೀಲ್ ಮಾಡಿಬಿಡ್ತೀವಿ. ಅದಾದ ನಂತರ ನಮ್ಮ ಚಿತ್ರತಂಡ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾರೆ. ತುಂಬ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ, ತುಂಬ ಕಷ್ಟಪಟ್ಟು 8 ತಿಂಗಳು ಗರ್ಭಿಣಿ ಅಂದರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಓಡಾಡ್ಕೊಂಡು ಆದಷ್ಟು ಬೇಗ ಡೆಲಿವರ್ ಆಗಿಬಿಡುತ್ತೆ ಅನಿಸುತ್ತೆ, ಆ ಥರ ಅನಿಸ್ತಿದೆ ನನಗೆ. ಬಟ್ ತುಂಬ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಸೊ ಲೆಟ್ಸ್ ಲಾಂಚ್ ದ ಟೈಮ್. ಥ್ಯಾಂಕ್ ಯು. ನೀವೆಲ್ಲರೂ ಬಂದಿರೋದಕ್ಕೆ ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟ್ ನಮ್ಮ ಇಡೀ ಟೀಮ್ ಮೇಲೆ ಹಿಂಗಿರಬೇಕು. ನನ್ನ ಹೆಸರು ಅನೂಪ್ ಆಂಟನಿ ಅಂತ. ಇದು ನನ್ನ 4ನೇ ಸಿನಿಮಾ. ಮೊದಲನೇ ಕಥಾವಿಚಿತ್ರ ಅಂತ ಮಾಡಿದ್ದೆ, ಆಮೇಲೆ ಮೆಹಬೂಬಾ ಮಾಡಿದ್ದೆ, ಆಮೇಲೆ ಈಗ ಕೋಮಲ್ ಸದ್ ಕುಟೀರ ಮಾಡಿದ್ದೀನಿ, ಆ್ಯಂಡ್ ಈಗ ಬುಲ್ಲಿ ನನ್ನ 4ನೇ ಸಿನಿಮಾ. ಆ್ಯಂಡ್ ಈ ಸಿನಿಮಾದಲ್ಲಿ ಭುವನ್ ಸರ್ ಹೀರೋ ಆಗಿ ಇದ್ದಾರೆ. ಆ್ಯಂಡ್ ಊರ್ವಶಿ ಮ್ಯಾಮ್ನ ನಾವು ಈ ಸಿನಿಮಾದಲ್ಲಿ ಕನ್ನಡಗೆ ವಾಪಸ್ ಕರ್ಕೊಂಡ್ಬಂದಿದ್ದೀವಿ ಆಫ್ಟರ್ ವೆರಿ ಲಾಂಗ್ ಟೈಮ್. ಆ್ಯಂಡ್ ಶಿ ಈಸ್ ಪ್ಲೇಯಿಂಗ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಶಿ ಈಸ್ ದ ಆ್ಯಕ್ಚುಲ್ ಹೀರೋ ಆಫ್ ದ ಸ್ಟೋರಿ. ಆ್ಯಂಡ್ ಜೊತೆಗೆ ನಮಗೆ ಓಂ ಪ್ರಕಾಶ್ ರಾವ್ ಸರ್ ಬಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಅವ್ರಿಗೆ ಒಂದು ಡಿಫ್ರೆಂಟ್ ಆಗಿರೋವಂಥ ಒಂದು ಕ್ಯಾರೆಕ್ಟರ್. ಅವ್ರು ತುಂಬ ಎಂಜಾಯ್ ಮಾಡಿದ್ರು ಇದು ಕ್ಯಾರೆಕ್ಟರ್ ಮಾಡ್ತಾ. ಆ್ಯಂಡ್ ಆ್ಯಸ್ ಯೂಶಲ್ ಒಬ್ಬ ಕಾಮಿಡಿಯನ್ ಏನು ಬೇಕಾಗಿರ್ತಾನೆ ಇದಕ್ಕೆ ನಮಗೆ ಹುಲಿ ಕಾರ್ತಿಕ್ ಅವರಿದ್ದಾರೆ ಇದರಲ್ಲಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ನಮಗೆ ಪ್ರಕಾಶ್ ತುಮ್ಮಿನಾಡು ಸರ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ಆ್ಯಂಡ್ ಇನ್ನೂ ಇದೇ ಥರ ಸ್ಟಾರ್ ಕ್ಯಾಸ್ಟ್ಗಳಿದೆ ಸರ್. ಇದು ಸಿನಿಮಾ ಬಗ್ಗೆ. ಆ್ಯಂಡ್ ಇವತ್ತು ನಮ್ಮ ಸಿನಿಮಾ ಟೈಟಲ್ಲು ನಿಮಗೋಸ್ಕರ, ಅಂದರೆ ನಿಮ್ಮ ಇದರಲ್ಲಿ ಇದಾಗಲಿ ಅಂತ ಫಸ್ಟ್ ಟೈಮು ಅನೌನ್ಸ್ ಮಾಡಿರೋದು, ಬುಲ್ಲಿ ಅಂತ. ಥ್ಯಾಂಕ್ ಯು ಸರ್. ಸಬ್ಜೆಕ್ಟು ಒಂದು ತಾಯಿ ಮಗನ ಕತೆ. ಏನು ಅಂದರೆ ಒಂದು ಫೈನಾನ್ಷಿಯಲ್ ಕ್ರೈಸಿಸಲ್ಲಿ ಸಿಗಾಕೊಂಡಾಗ ತಾಯಿ ಮಗನ ಸಿಚುವೇಶನ್ಸ್ ಏನಾಗುತ್ತೆ ಅನ್ನೋದ್ರ ಮೇಲೆ. ಅಷ್ಟೇ. ಆ್ಯಕ್ಚುಲಿ ನಾನು ಪ್ರೊಫೆಷನಲಿ ನಾನು ಡೈರೆಕ್ಟರ್ ಅಷ್ಟೇ, ಬಟ್ ನಾನು ನಾಟ್ ಎ ಗುಡ್ ಆರ್ಟಿಸ್ಟ್. ಏನೋ ನಾನು ಕಂಡ್ಕೊಂಡಿದ್ದು ನಾನು ಮಾಡ್ತಾ ಇರ್ತೀನಿ ಪಾತ್ರಗಳನ್ನ. ಮೇಡಮ್ ಜೊತೆ ಮೇಡಮ್ ದೊಡ್ಡ ಫ್ಯಾನ್ ನಾನು. ಆ್ಯಕ್ಚುಲಿ ರಾಮಾಶ್ರಮ ಬ್ಯಾಮೋದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಔಟ್ ಮಾಡ್ತಿದ್ದಾರೆ ಅಂತ ಪಿಕ್ಚರಲ್ಲಿ ಅಂದ ತಕ್ಷಣ ನಿಜವಾಗ್ಲೂ ನಾನು ತುಂಬ ಖುಷಿಯಾದೆ. ಅಲ್ಲಿ ಅವ್ರ ಜೊತೆನೇ ಪಾತ್ರ ಇತ್ತು, ತುಂಬ ಖುಷಿ ಆಯಿತು. ಡೈರೆಕ್ಟ್ರು ಒಂದು ಒಳ್ಳೆ ಪಾತ್ರ ನನ್ನ ಕೈಲಿ ಮಾಡಿಸ್ಬೇಕು ಅಂತ. ಬಟ್ ಈ ಪಾತ್ರ ಮಾಡೋದಕ್ಕೆ ಕಾರಣ ನಮ್ಮ ಕೂರ್ಗಿ ಹುಡುಗಿ ಹರ್ಷಿಕಾ ಪೂರ್ಣಚ್ಚ. ಅವರೇ ಗಲಾಟೆ ಮಾಡಿ, ಇಲ್ಲ ಅವನಿಗೆ ಹಾಕ್ಬೇಕು ಆ ಕ್ಯಾರೆಕ್ಟ್ರ್ ಮಾಡ್ತಾನೆ ಅವನು ಹುಡುಕ್ರಿ ಅಂತೇಳಿ ಹುಡುಕಿಸಿ ಮಾಡಿ ನನಗೆ ಈ ಪಾತ್ರ ಮಾಡಿಸಿದ್ರು. ನನಗೆ ಮೇಡಮ್ ಜೊತೆ ಕೆಲಸ ಮಾಡಿದಾಗ ನಿಜವಾಗ್ಲೂ ನನ್ನಲ್ಲೂ ಒಬ್ಬ ಕಲಾವಿದ ಇದ್ದಾನೆ ಅಂತ ಅನಿಸಿದ್ದೆ ನನಗೆ ಇವ್ರ ಜೊತೆ ಕೆಲಸ ಮಾಡಿದಾಗ. ಅಷ್ಟು ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ಮೇಡಮು. ತುಂಬ ಗ್ರೇಟ್ ಅವ್ರ ಜೊತೆ ಕೆಲಸ ಮಾಡೋದು ನಮ್ಮ ಪುಣ್ಯ ಅಂತ ನಾನು ಅನ್ಕೋತೀನಿ. ತುಂಬ ಚೆನ್ನಾಗಿದೆ ಪಾತ್ರ, ಇಸ್ ಗುಡ್. ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಅನೂಪ್ ಸರ್ ಜೊತೆ ನಂದು 2ನೇ ಸಿನಿಮಾ. ಫಸ್ಟ್ ಮೊಲ್ ಸರ್ ಜೊತೆನೂ ಮಾಡಿದೆ. ಅವ್ರದ್ದು ಅಂದರೆ ಅವ್ರ ರೈಟಿಂಗು ತುಂಬ ಚೆನ್ನಾಗಿರುತ್ತೆ. ಅಂದರೆ ಕಾಮಿಡಿಯನ್ಸಿಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಂಡಿರ್ತಾರೆ. ಅವ್ರ ಇಡೀ ಸಿನಿಮಾನೇ ಹ್ಯೂಮರಿಂದ ಇರುತ್ತೆ. ಆ್ಯಂಡ್ ನಮ್ಮದು ಅದೃಷ್ಟ ಅನ್ಬೋದು, ಮೇಡಮ್ ಜೊತೆಗೆ ನಾನು ಅದನ್ನೇ ಹೇಳಿದೆ ಸರ್ ನನ್ನ ಕತೆ ಹೇಳಿದಾಗ, ಇದು ಊರ್ವಶಿ ಮೇಡಮ್ ಮಾಡ್ತಾರೆ. ಅಂದರೆ ಒಬ್ಬ ಕಾಮಿಡಿಯನ್ಗೆ ಡ್ರೀಮ್ ಇರುತ್ತಲ್ಲ, ಇಂತಿಂಥವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಮೋಸ್ಟ್ಲಿ ಕಾಮಿಡಿಯನ್ ಊರ್ವಶಿ ಮ್ಯಾಮ್ ಜೊತೆ ಆ್ಯಕ್ಟ್ ಮಾಡೋದಕ್ಕಿಂತ ಇನ್ನೊಂದು ದೊಡ್ಡ ಅದೃಷ್ಟ ಇಲ್ಲ ಅನಿಸುತ್ತೆ. ಅದಾದ ಮೇಲೆ ಇನ್ನು ನಮ್ಮ ಕನ್ನಡದಲ್ಲಿ ಲೆಜೆಂಡು ಓಂ ಪ್ರಕಾಶ್ ಸರು. ಮೊನ್ನೆ ಇಂಟರ್ವ್ಯೂ ನೋಡೇ ತಲೆಕೆಟ್ಟೋಗ್ಬಿಟ್ಟಿತ್ತು ನಮಗೆಲ್ಲ. ಸೊ ಕಟ್ ಮಾಡಿದ್ರೆ ಸರ್ ಜೊತೆ ಸಿನಿಮಾ ಮಾಡೋ ಅವಕಾಶ. ಸೊ ಆ್ಯಂಡ್ ಹರ್ಷಿತಾ ಮೇಡಮ್, ಭುವನ್ ಸರು. ಭುವನ್ ಸರಿಗೂ ನನಗೂ ಅಷ್ಟು ಪರಿಚಯ ಇರಲಿಲ್ಲ, ಬಟ್ ಇವಾಗ ಎಷ್ಟು ಕ್ಲೋಸ್ ಆಗಿದ್ದೀವಿ ಅಂದರೆ ನಿಜವಾಗಿ ನಾವು ಈಗ ಆ್ಯಕ್ಟ್ ಮಾಡ್ತಾ ಮಾತಾಡಿದ್ವು ಬ್ರೋ, ನಾವು ಕ್ಯಾರೆಕ್ಟ್ರಿಗೆ ಇಳಿದು ಬಿಟ್ಟಿದ್ದೀವಿ, ಅಷ್ಟು
ಕ್ಲೋಸ್ ಆಗಿಬಿಟ್ಟಿದ್ದೀವಿ ಅಂತ. ಆ್ಯಂಡ್ ಮೇಡಮ್ ಸಿಕ್ಕಾಪಟ್ಟೆ ಓಡಾಡ್ತಾ ಇರ್ತಾರೆ. ನಂಗೆ ಭಯ, ಇವತ್ತೆಲ್ಲ ಇವ್ರ ಪೇಮೆಂಟ್ ತರ್ತಾರೆ, ನಿಂಗೆ ಓಡಾಡಿದ್ರೆ 4 ದಿನಕ್ಕೆ ಇನ್ನೊಂದು ಮಗು ಪೇಮೆಂಟ್ ಇಟ್ಕೊ ಬರುತ್ತೇನೋ ಅಂತ ಅಷ್ಟು ಓಡಾಡ್ತಾರೆ. ಥ್ಯಾಂಕ್ ಯು ಮೇಡಮ್. ಇಡೀ ಟೀಮಿಂದ ತುಂಬ ಸಪೋರ್ಟ್ ಇದೆ. ಸೊ ನಮ್ಮ ಬುಲ್ಲಿಗೆ ನಿಮ್ಮ ಎಲ್ಲರೂ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸರ್, ಈ ಸಿನಿಮಾದಲ್ಲಿ ನನ್ನಂಥ ಪುಟ್ಟ ಕಲಾವಿದನ ಇಷ್ಟಿಷ್ಟು ದೊಡ್ಡ ಆ್ಯಕ್ಟ್ರ್ ಜೊತೆಗೆ ಆ್ಯಕ್ಟ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಾನು ನಿಮ್ಮ ಆರ್ಯ ಮಾತಾಡ್ತಾ ಇರೋದು. ಬುಲ್ಲಿ ಅನ್ನೋ ಫಿಲಮು ಥಿಯೇಟ್ರಲ್ಲಿ ರಿಲೀಸ್ ಆದಾಗ ಪ್ಲೀಸ್ ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ, ಓಕೆನಾ? ಮಾಡ್ಕೊತೀರಾ? ಥ್ಯಾಂಕ್ ಯು ಅನೂಪ್ ಸರ್. ನಾನು 2nd ಸ್ಟ್ಯಾಂಡರ್ಡ್ ಹೋಗ್ತಾ ಇರೋದು. ಅನೂಪ್ ಸರ್ ಫಿಲಮ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಹಂಗೆ ಸ್ಕ್ರಿಪ್ಟು ಚೆನ್ನಾಗಿ ಬರೆದಿದ್ದಾರೆ. ನೆಕ್ಸ್ಟ್ ಪಿಕ್ಚರಲ್ಲೂ ನನ್ನ ಹಾಕ್ಕೊಂತಾರೆ ಅಂತ ಅದು ಹೇಳ್ಬಾರ್ದು. ಅದನ್ನು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ನನ್ನ ಕ್ಯಾರೆಕ್ಟರ್ ಚಿಂಟು, ಅದನ್ನೆಲ್ಲ ಹೇಳ್ಬಾರ್ದು. ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಅದೊಂಥರ ಮಜಾ, ಹೇಳಿದ್ರೆ ಒಂಥರ ಮಜಾ ಇರಲ್ಲ. ನಮಸ್ಕಾರ. ಆ್ಯಕ್ಚುಲಿ ಅನೂಪ್ ಸರ್ ಈ ಕತೆ ಹೇಳ್ಬೇಕಾದ್ರೆ ತುಂಬ ನಕ್ಕಿದೀವಿ ನಾವು ಅವತ್ತು. ಆವಾಗಲೇ ನಮ್ಗೆ ಒಂಥರ ಈ ಸಿನಿಮಾ ಹಿಟ್ ಅಂತ ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ. ಸೊ ಆ ಥರ ಒಂದು ಒಳ್ಳೆ ನರೇಷನ್ ಕೊಟ್ಟಂತ ಅನೂಪ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್. ಅದಾದಮೇಲೆ ಒಂದು ಸ್ಟಾರ್ ಸ್ಟಡೆಡ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಹರ್ಷಿಕಾ ಅವರು ಪರ್ಟಿಕ್ಯುಲರ್ ಆಗಿ ಆ ಪಾತ್ರಕ್ಕೆ ಇದೇ ಕ್ಯಾರೆಕ್ಟರ್ ಇವರೇ ಬೇಕು ಅಂತ ಆಯ್ಕೆ ಮಾಡಿರುವಂಥ ತುಂಬ ಅತ್ಯದ್ಭುತ ಕಲಾವಿದರಿದ್ದಾರೆ. ಆಮೇಲೆ ಸುಮಾರು ವರ್ಷಗಳ ನಂತರ ಊರ್ವಶಿ ಮೇಡಮ್ನ ಮತ್ತೆ ಕನ್ನಡಕ್ಕೆ ಕರ್ಕೊಂಡ್ಬಂದ ಹೆಗ್ಗಳಿಕೆ ನಮ್ಮಲ್ಲಿದೆ. ಅದಂತರ ಭುವನ್ ಅವರ ರಿಯಲ್ ಲೈಫಲ್ಲಿ ನಾವು ಹೆಂಗೆ ನೋಡಿದ್ದೀವೋ ಅದೇ ಥರನೇ ಬುಲ್ಲಿ ಅಂತ ಹೇಳ್ಬೋದು. ಆ ಥರ ವೆರಿ ಆ್ಯಕ್ಟಿವ್ ಪರ್ಸನ್. ಸೊ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಆಮೇಲೆ ಓಂ ಪ್ರಕಾಶ್ ಸರ್, ನಾನು ಅವ್ರೊಟ್ಟಿಗೆ ಒಂದು ಸಿನಿಮಾ ಕೆಲಸ ಮಾಡಿದ್ದೀನಿ. ಸೊ ಅದೊಂದು ಸೊ ಹಾಗಾಗಿ ತಂಡಕ್ಕೆ ಒಳ್ಳೆಯದಾಗಲಿ. ಆ್ಯಂಡ್ ವಿಲ್ ಬಿ ದೇರ್ ಟು ಸಪೋರ್ಟ್. ಮಿತ್ರರಿಗೆ ನನ್ನ ನಮಸ್ಕಾರ. ಈ ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ ಮೊದಲು ಸಪೋರ್ಟ್ ಕೊಟ್ಟಿದ್ದು AVR ಗ್ರೂಪಿಂದ ಫಸ್ಟ್ ಸಪೋರ್ಟ್ ಸಿಕ್ತು ನನಗೆ. AVR ಗ್ರೂಪ್ ಸಪೋರ್ಟ್ ಇಲ್ಲ ಅಂದರೆ ನಾನು ಈ ಮೂವಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ಒಂದು ವೇದಿಕೆಯಲ್ಲಿ ತುಂಬ ಸೀನಿಯರ್ ಎಲ್ಲ ಆ್ಯಕ್ಟರ್ಗಳಿದ್ದಾರೆ. ಸೊ ಈ ಬುಲ್ಲಿ ಅನ್ನೋ ಮೂವಿಗೆ ಸಂಬಂಧಿಸಿದಂಗೆ ಹೇಳೋದಾದರೆ, ಭುವನ್ ಅವರು ಬಿಟ್ಟರೆ ಈ ಬುಲ್ಲಿ ಅನ್ನೋ ಮೂವಿಗೆ ಇನ್ಯಾರು ಜಸ್ಟಿಫಿಕೇಶನ್ ಕೊಡೋಕ್ಕಾಗಲ್ಲ ಅಂದ್ಕೊಳ್ತೀನಿ. ಅಷ್ಟು ಎನರ್ಜೆಟಿಕ್ ಆಗ್ತಾರೆ ಅವರು. ಸೊ ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವಂಥ ಗಣ್ಯರಿಗೆಲ್ಲ ನನ್ನ ನಮಸ್ಕಾರಗಳು. ಮಾಧ್ಯಮದ ಮಿತ್ರರಿಗೆ ನನ್ನ ನಮಸ್ಕಾರಗಳು. 6 ವರ್ಷದ ಹಿಂದೆ ನಾನು ಮತ್ತು ಹರ್ಷಿಕಾ ಅವರು ಎಲ್ಲೋ ಟ್ರಾವೆಲ್ ಮಾಡ್ತಿದ್ದಾಗ ಒಂದು ಟ್ರೈನಲ್ಲಿರಬೇಕು, ಪ್ರಾಬಬ್ಲಿ ಜರ್ಮನಿಲೆಲ್ಲೋ. ಆವಾಗ ನಾನು ಹೇಳ್ತಾ ಇದ್ದೆ ಹರ್ಷಿಕಾ ಅವರಿಗೆ, ಸುಮಾರು ನಟಿಯರ ಜೊತೆ ನಟನೆ ಮಾಡುವಂಥ ಆಸೆ ಇದೆ, ಆದರೆ ಅದರಲ್ಲಿ ನನಗೆ ನಂಬರ್ 1 ಅಂತಿರೋದು ಊರ್ವಶಿ ಅಮ್ಮ ಅಂತ 6 ವರ್ಷದ ಹಿಂದೆ ನಾವು ಮಾತಾಡ್ಕೊಂಡು ಟ್ರೈನಲ್ಲಿ ಹೋಗಿದ್ವಿ, ಚೆಕ್ ರಿಪಬ್ಲಿಕ್ಕಿಂದ ಜರ್ಮನಿಗೆ ಅನಿಸುತ್ತೆ. ಆವಾಗಿಂದನೇ ಕನಸನ್ನು ಕಾಣ್ತಾ ಇದ್ವಿ ಊರ್ವಶಿ ಅಮ್ಮನವ್ರ ಜೊತೆ ಒಂದು ನಟನೆ ಮಾಡಬೇಕು ಅನ್ನುವಂಥದ್ದು. ಅದಾದಮೇಲೆ ಒಂದು 3 ವರ್ಷ ಬ್ರೇಕ್ ಆಯಿತು, ಮದುವೆ, ಬಿಸ್ನೆಸ್ ಅದು ಇದು ಅಂತ. ಅದಾದಮೇಲೆ ಸಿನಿಮಾಗೆ ವಾಪಸ್ ಬಂದೆ, ಕೆಲವೊಂದು ಸಿನಿಮಾಗಳನ್ನು ಸೈನ್ ಮಾಡಿದೆ. ಅದ್ರ ಜೊತೆ ಕಥೆಗಳನ್ನು ಕೇಳ್ತಾ ಇದ್ದೆ. ನನಗೇನಿಸ್ತು ಅಂತಂದರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಬರ್ತಿರುವಂಥ 300-350 ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಎಲ್ಲದರಲ್ಲೂ ಫೈಟು, ಮಾಸು, ಬೀಳೋದು, ಏಳೋದು, ಹೊಡೆಯೋದು, ಬಡಿಯೋದೇ ಇರುತ್ತೆ. ಏನೋ ಒಂದು ವಿಭಿನ್ನವಾಗಿ ಮಾಡೋಣ ಅಂತ ಕಥೆಗಳನ್ನು ಕೇಳ್ತಾ ಇದ್ವಿ. ಆ ಸಮಯದಲ್ಲಿ ನನಗೆ ಅನೂಪ್ ಆ್ಯಂಟನಿ ಅವರ ಈ ಒಂದು ಅದ್ಭುತವಾದ ಕಥೆಯನ್ನು ಕೇಳಿದೆ. ತುಂಬ ಖುಷಿ ಆಯಿತು. ಇದು ಒಂದು ಔಟ್ ಕಾಮಿಡಿ ಸಿನಿಮಾ. ಆ್ಯಂಡ್ ಅವರು ಕೂಡ ಈ ಪಾತ್ರಕ್ಕೆ ಅಮ್ಮನ ಪಾತ್ರ ಬರುತ್ತೆ. ಈಗ ಇದೊಂದು ಅವ್ರು ಹೇಳ್ದಂಗೆ ಅಮ್ಮ ಮತ್ತು ಮಗನ ಮಧ್ಯೆ ನಡುವಂಥ ಒಂದು ಕತೆ. ಸೊ ಅಮ್ಮನ ಪಾತ್ರಕ್ಕೆ ಎಲ್ಲ ಕೂಡಿ ಬರ್ತಾ ಇದೆ. ನಾವು ಈ ಸಿನಿಮಾ ಮಾಡಬೇಕು ಅಂತ ಹೇಳಿ ಆಲ್ಮೋಸ್ಟ್ 1 ವರ್ಷ ನಮ್ಮ ಮೇಡಮ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿದ್ವಿ. ಮೇಡಮ್ ಸಿಗಲಿಲ್ಲ. ಆಮೇಲೆ ಅವ್ರ ಮ್ಯಾನೇಜರ್ ಸಿಕ್ಕಿದ್ರು, ಅವ್ರನ್ನ ಭೇಟಿಯಾದ್ವಿ, ಅಲ್ಲ ಮಾತಾಡಿದ್ವಿ. ಆದರೂ ಕೂಡ ಮುಂದೆ ಹೋಗ್ತಾ ಇರಲಿಲ್ಲ. ಆಮೇಲೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಮಗೊಂದು 20 ನಿಮಿಷ ಕೊಡಿ ಮೇಡಮ್, ನಾವು ಬರ್ತೀವಿ, ನೀವು ಎಲ್ಲೇ ಇದ್ದರೂ ಬರ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆಗ ನಮ್ಮ ಬಾಬು ಸರ್ ಅವರು ಮಾತಾಡಿ ಕನೆಕ್ಟ್ ಮಾಡಿ ನಮ್ಮ ಊರ್ವಶಿ ಚೇಚಿ ಅವರನ್ನು ಭೇಟಿಯಾದ್ವಿ. ಭೇಟಿಯಾಗಿ
ಅವ್ರ ಕತೆ ಕೇಳಾದ್ಮೇಲೆ ಅವ್ರು ತುಂಬ ಇಷ್ಟಪಟ್ಟು ನಾನು ಕೂಡ ಇದು ಒಂದು ಒಳ್ಳೆಯ ಕತೆ ಮಾಡಬೇಕು ಅಂತಿತ್ತು. ಕನ್ನಡಕ್ಕೆ ಬಂದು ಸುಮಾರು ದಿವಸ ಆಗಿತ್ತು, ನನಗೆ ಮಾಡಬೇಕು ಅಂತ ಆಸೆ ಇದೆ. ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ ನನ್ನ ಜೊತೆ ನಿಂತರು. ಸೊ ಫಸ್ಟ್ ಆಫ್ ಆಲ್ ನಾನು ನಮ್ಮ ಊರುಷಿ ಚೇಚಿಗೆ ಮನದಾಳದಿಂದ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಚೇಚಿ, ರಿಯಲಿ ಮೀನ್ಸ್ ಅ ಲಾಟ್. ನಮ್ಮಂಥ ಅಪ್ಕಮಿಂಗ್ ಕಲಾವಿದರಿಗೆ, ಅಪ್ಕಮಿಂಗ್ ಡೈರೆಕ್ಟರ್ಸು, ಅಪ್ಕಮಿಂಗ್ ಟೀಮ್ಗೆ ನೀವು ಬಂದು ಕೊಟ್ಟಿರುವಂಥ ಸಾಥು ನಾವು ಯಾವತ್ತೂ ನೆನ್ಪಿಟ್ಕೋತೀವಿ. ಇಲ್ ಬಿ ಆಲ್ವೇಸ್ ಇನ್ ಅ ಹಾರ್ಟ್, ಇಟ್ಸ್ ಎಚ್ಡ್ ಇನ್ ಅ ಹಾರ್ಟ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದೊಂದು 100% ಕಾಮಿಡಿ ಸಿನಿಮಾ, ಅಂದರೆ ಡಾರ್ಕ್ ಕಾಮಿಡಿ, ಅಂದರೆ ಒಂದು ಡಾರ್ಕ್ ಸಟೈರ್, ಸೊಸೈಟಿಯ ಒಂದು ಡಾರ್ಕ್ ಸಟೈರನ್ನು ನಾವೊಂದು ತಮಾಷೆ ರೀತಿಯಲ್ಲಿ ತೋರಿಸಿರುವಂಥದ್ದು. ಶುರುವಿಂದ ಕೊನೆವರೆಗೂ ಇದು ಕಾಮಿಡಿನೇ ಇರುವಂಥದ್ದು. ಬಟ್ ಕಾಮಿಡಿ ಅಂತಂದರೆ ನಾವು ಜನರನ್ನು ನಗಿಸುವಂಥ ಪ್ರಯತ್ನ ಮಾಡಿಲ್ಲ, ಆದರೆ ಆ ಕಥೆನೇ, ಆ ಸನ್ನಿವೇಶಗಳೇ, ಆ ಪಾತ್ರಗಳೇ ಆಗಿವೆ. ಸೊ ಓಂ ಪ್ರಕಾಶ್ ಸರ್ ಹೇಳಿದ್ರು, ಅವ್ರದ್ದು ಮತ್ತು ಊರ್ವಶಿ ಅಮ್ಮ ಅವರು ಕಾಂಬಿನೇಷನಲ್ಲಿ ಒಬ್ಬರನ್ನೊಬ್ಬರು ಬೀಟ್ ಮಾಡೋದು, ಅವ್ರು ಇವ್ರನ್ನ ಬೀಟ್ ಮಾಡೋದು, ಆ ಥರದಲ್ಲಿ ಒಂದು ಕಾಂಪಿಟೇಷನಲ್ಲಿ ಬ್ಯೂಟಿಫುಲ್ ಆಗಿ ಪರ್ಫಾರ್ಮೆನ್ಸಸ್ಗಳು ಬಂದಿದೆ. ಆ್ಯಂಡ್ ನಾವು ಇವಾಗ RR ಇಲ್ಲದೆ, ಏನು ಡಿಜಿಟಲ್ ಕರೆಕ್ಷನ್ಸ್ ಇಲ್ಲದೆ, ಕಲರ್ ಕರೆಕ್ಷನ್ಸ್ ಇಲ್ಲದೆ ಕೂತ್ಕೊಂಡು ನೋಡಿ ತುಂಬ ಎಂಜಾಯ್ ಮಾಡ್ತಿರುವಂಥ ಸಿನಿಮಾ. ಇವಾಗ ಕೂಡ ಇಲ್ಲಿ ಏನು ಆನ್ಲೈನ್ ಎಡಿಟ್ ಆಗುತ್ತೆ ಅದರಲ್ಲಿ ತುಂಬ ಎಂಜಾಯ್ ಮಾಡ್ಕೊತಾ ಇದ್ವಿ. ಆ್ಯಂಡ್ ನನಗೆ ಪರ್ಸ್ನಲ್ಲಾಗಿ ಕಾಮಿಡಿ ಅನ್ನುವಂಥದ್ದು ರಿಯಲ್ ಲೈಫಲ್ಲಿ ನಾವೇನೋ ಕಾಮಿಡಿ ಅದು ಇದು ಕಾಲಿಳಿಯೋದೆಲ್ಲ ಮಾಡಿಕೊಂಡು ಇದ್ಬಿಡ್ತೀವಿ. ಬಟ್ ಸಿನಿಮಾದಲ್ಲಿ ಮಾಡುವಂಥದ್ದು ಇಟ್ ವಾಸ್ ವೆರಿ ಡಿಫಿಕಲ್ಟ್. ನನಗೆ ಮೊದಲನೇ ಎಕ್ಸ್ಪೀರಿಯನ್ಸ್ ಇದೆ. ಯಾಕೆಂತಂದರೆ ಆ ಕಾಮಿಡಿ ಟೈಮಿಂಗ್ ಇರಲಿ, ಆ ಎಕ್ಸ್ಪ್ರೆಷನ್ಸ್ ಇರಲಿ, ಕಾಮಿಡಿ ಮಾಡಿದಾಗ ನಾವು ಹೆಂಗೆ ಕಾಣ್ತಾ ಇದ್ದೀವಿ ಅಥವಾ ನಮ್ಮ ಪ್ರೆಸೆನ್ಸ್ ಹೇಗಿದೆ ಅದನ್ನೆಲ್ಲ ನಾವು ಮರೆತು ಮಾಡಬೇಕು ಅಂತ ನಮ್ಮ ಊರ್ವಶಿ ಮೇಡಮ್ ಅವ್ರು ಹೇಳ್ಕೊಟ್ರು. ಸೊ ಆ ಥರದಲ್ಲಿ ಮಾಡಿರುವಂಥ ಒಂದು ಸಿನಿಮಾ. ಆ್ಯಂಡ್ ಎಲ್ಲರೂ ಬಂದು ನೋಡಿದವರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಒಂದು ಹೊಸ ಪ್ರಯತ್ನಕ್ಕೆ ಎಲ್ಲರ ಸಪೋರ್ಟ್ ಸಿಕ್ಕಿರುವಂಥದ್ದು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇವ್ರು ನಮ್ಮ ಪ್ರೊಡ್ಯೂಸರ್ ಹೇಳಿದಂಗೆ ಇಟ್ಸ್ ಅನ್ ಅಬ್ಸಲ್ಯೂಟ್ಲಿ ಗ್ರೇಟ್ ಕಾಸ್ಟ್. ನಮ್ಮ ಕಾಸ್ಟಿಂಗ್ ತುಂಬ ಅದ್ಭುತವಾಗಿದೆ, ರೈಟಿಂಗ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಅವರು. ಆಮೇಲೆ ಎಲ್ಲ ಲೊಕೇಶನಿಂದ ಹಿಡಿದು ಎಲ್ಲ ಕೂಡ ನಾವು 2 ವರ್ಷದ ಮಟ್ಟಿಗೆ ನಾವೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ, ಎಲ್ಲೂ ಕೂಡ ತಪ್ಪಾಗಬಾರ್ದು, ಲೆಟ್ಸ್ ಮ್ಯಾನುಫ್ಯಾಕ್ಚರ್ ಹಿಟ್ ಅಂತ ಹೇಳಿ ಪ್ಲ್ಯಾನ್ ಮಾಡಿರುವಂಥದ್ದು. ಸೊ ಅದ್ರ ಪ್ರಕಾರ ತುಂಬ ಚೆನ್ನಾಗಿ ಬಂದಿರುವಂಥದ್ದು. ಸೊ ನಮಗೆ ತುಂಬ ಹೆಮ್ಮೆ ಇದೆ. ಬಟ್ ಅಗೇನ್ ಇಷ್ಟೆಲ್ಲ ಆಗೋದಕ್ಕೆ ಹಲವಾರು ಜನ ಇದಕ್ಕೆ ಕಾರಣರಾಗಿರ್ತಾರೆ. ಹಲವಾರು ತೊಂದರೆಗಳು ಶುರುವಲ್ಲಿ ಬಂದರೂ ಕೂಡ ಅದನ್ನೆಲ್ಲ ನಾವು ಮೆಟ್ಟಿ ಮುಂದೆ ಬಂದಿದ್ದೀವಿ. ಅದರಲ್ಲಿ ಒನ್ ಆಫ್ ದ ಪರ್ಸನ್ ನಮ್ಮ ಕಷ್ಟದ ಸಮಯದಲ್ಲಿ ಶುರುವಲ್ಲಿ ನಮಗೆ ಸಪೋರ್ಟ್ ಮಾಡಿದವರು ಅರವಿಂದ್ ರೆಡ್ಡಿ ಸರ್ ಅವರು ಇವತ್ತಿಲ್ಲ ಇಲ್ಲಿ. ಸೊ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ನಾವು ಕಷ್ಟದ ಸಮಯದಲ್ಲಿ ಅವ್ರ ಹತ್ರ ಹೋದಾಗ ನಾನಿದ್ದೇನೆ ಕಣೋ ಅಂತ ಹೇಳಿ ನಮ್ಮ ಜೊತೆ ನಿಂತರು. ಅವರು ಇವ್ರನ್ನ ಮಾತಾಡಿಸಿ ಎಲ್ಲ ಆಗಿ ತುಂಬ ಚೆನ್ನಾಗಿ ಕೆಲಸಗಳ ಕಾರ್ಯಗಳು ಆಯಿತು. ಸೊ ಅವ್ರನ್ನ ನೆನಪಿಸ್ಕೋಬೇಕು ನಾವು. ಅದೇ ರೀತಿ ನಮ್ಮ ಡೈರೆಕ್ಟರ್ ಅವರು ಪಾಪ ಅವ್ರ ಅಮ್ಮನಿಗೆ ಹುಷಾರಿಲ್ದಿದ್ರು ಕೂಡ ಹಲವಾರು ನನ್ನ ಪ್ರಕಾರ ನಮ್ಮ ಜೊತೆನೇ ಕೂತ್ಕೊಂಡು ಅವರೊಂದು 25 ನರೇಷನ್ ಕೊಟ್ಟಿರಬೇಕು ಅಂತ ಅನ್ಕೋತೀರಿ ಪಾಪ. ಸೊ ಪಾಪ ಥ್ಯಾಂಕ್ ಯು ಡೈರೆಕ್ಟ್ರೆ. ಆ್ಯಂಡ್ ಓಂ ಪ್ರಕಾಶ್ ಸರ್, ಹಿ ವಾಸ್ ಫ್ಯಾಂಟಾಸ್ಟಿಕ್. ನಾವು ಫೋನ್ ಮಾಡಿದಾಗ ಹೇಳಿ ಸರ್ ಅಂದರು. ಅವರು ಆ್ಯಕ್ಚುಲಿ ಆ ಥರ ತುಂಬ ಸರ್ಕ್ಯಾಸ್ಟಿಕ್ ಆಗಿ ಅಂದ್ರೋ ಇಲ್ವೋ ಅಂತ ಅನ್ಕೋತಾ ಇದ್ದೆ. ಆದರೆ ಅದು ರಿಯಲಾಗಿ ಮಾತಾಡಿದ್ರು, ನಮಗೆ ಕನ್ಫರ್ಮ್ ಮಾಡಿದ್ರು, ಬಂದು ನಮಗೆ ತುಂಬ ಅದ್ಭುತವಾಗಿ ನಮಗೋಸ್ಕರ ಅವ್ರು ತುಂಬ ಚಾರ್ಜ್ ಮಾಡದೆ ಬಂದು ಮಾಡಿಕೊಟ್ರು ನಮಗೆ ಒಳ್ಳೆ ಇದಕ್ಕೆ. ಸೊ ಥ್ಯಾಂಕ್ ಯು ಓಂ ಪ್ರಕಾಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಹಾಗೆ ನಮ್ಮ ಹುಲಿ ಕಾರ್ತಿಕ್ ಅವರು ಕಾಮಿಡಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಈ ಸಿನಿಮಾ ಇಲ್ ಬಿ ಅ ಗ್ರೇಟ್ ಇದು ಅಂತ ನಾನು ಹೇಳ್ತೀನಿ. ಆ್ಯಂಡ್ ನಮ್ಮ ಹಲವಾರು ಆರ್ಟಿಸ್ಟ್ಗಳಿದ್ದಾರೆ. ಒನ್ ಆಫ್ ದ ಇದು ಆರ್ಟಿಸ್ಟ್ ಇಸ್ ಅಚ್ಯುತ್ ರಾವ್ ಅವರೊಂದು ಸ್ವಲ್ಪ ನೆಗೆಟಿವ್ ಶೇಡ್ ಇರುವಂಥ ಒಂದು ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅವ್ರದ್ದು ಮೊನ್ನೆ ಒಂದು ಶಾರ್ಟ್ ನಾವು ಶೂಟ್ ಮಾಡಿದ್ವಿ, ಒಂದು ಬಿಲ್ಡಪ್ ಥರ ಇರುವಂಥದ್ದು. ಇಟ್ ಇಸ್ ಕಮ್ ಔಟ್ ಎಕ್ಸ್ಟ್ರಾಡಿನರಿ. ಆ್ಯಂಡ್ ಅವ್ರದ್ದು ಮತ್ತು ನಮ್ಮ ಊರ್ವಶಿ ಮೇಡಮ್ ಅವ್ರ ಕಾಂಬಿನೇಷನ್ ಅದು ಕೂಡ ಅದ್ಭುತವಾಗಿದೆ. ಆ್ಯಂಡ್ ಇಟ್ಸ್ ಅ ಕಾಂಟ್ರಾಸ್ಟಿಂಗ್ ಒಂಥರ ಕ್ಯಾರೆಕ್ಟರ್ಸ್ ಅವರಿಬ್ಬರದ್ದು, ಅದು ಕೂಡ ಅದ್ಭುತವಾಗಿ ಬಂದಿದೆ. ಪ್ರಕಾಶ್ ತುಂಬಿನಾಡ್ ಅವ್ರ ಪಾತ್ರ ಅಂತೂ ಸಣ್ಣ ಪಾತ್ರ, ಆದರೆ ನಾವೆಲ್ಲ ಬಿದ್ದು ನಕ್ಕಿದ್ದೀವಿ ಅಲ್ಲಿ ಸೆಟ್ಟಲ್ಲಿ. ಹಾಗೆ ನಮ್ಮ ಗುಂಡ ಆರ್ಯ ಅವರು, ಸೊ ಅವರು ಕೂಡ ನಮಗೆ ಶೂಟಿಂಗಿಂತ ಅಲ್ಲಿ ಕ್ಯಾಮ್ರದಲ್ಲೂ ಶೂಟ್ ಮಾಡೋದಕ್ಕಿಂತ ಆಫ್ ಕ್ಯಾಮ್ರಾ ಅವ್ರು ಮಾಡುವಂಥ ಗಲಾಟೆಗಳು, ಅವರ ತುಂಟಾಟಗಳು, ಇದನ್ನು ನಾವು ತುಂಬ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಆ್ಯಕ್ಚುಲಿ ನಮ್ಮ ಸಿನಿಮಾ ಕಂಪ್ಲೀಟ್ ಆಗಿಲ್ಲ ಇನ್ನು 17 ಡೇಸ್ ಮುಗಿದಿದೆ. ಫಸ್ಟ್ ಶೆಡ್ಯೂಲ್ ಮುಗೀತು. ಇವತ್ತಿಗೆ ನಮ್ಮ ಊರ್ವಶಿ ಅಮ್ಮಂದು ಪಾತ್ರ ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬಂದಿದೆ. ಸೊ ಅದಕ್ಕೆ ನಿಮ್ಮನ್ನೆಲ್ಲ ಕರೆಸಿ ಮಾಡಿರುವಂಥದ್ದು. ಹಾಗೆ
ನವೀನ್ ಅವರು ಅವರ ಇದು ಮೊದಲನೇ ಸಿನಿಮಾ. ಆ್ಯಂಡ್ ಅವ್ರ ಮನಸ್ಸಲ್ಲಿ ಒಂದೇ ಇದ್ದಿದ್ದು, ನಾವು ಮಾತಾಡಿದಾಗ ಅವ್ರು ಹೇಳಿದ್ರು ಏನು ಅಂತಂದರೆ, ನಾನು ಇಲ್ಲಿವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಸಿನಿಮಾಗಳನ್ನೇ ನೋಡಿ ಬೆಳೆದವನು. ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಸ್ವಲ್ಪ ತೊಂದರೆ ತಾಪತ್ರಗಳಾಗಿರೋದಕ್ಕೆ ನಾನು ಕನ್ನಡ ಇಂಡಸ್ಟ್ರಿ ಜೊತೆ ನಿಲ್ತೀನಿ ಅಂತ ಬಂದವರು. ಸೊ ಈ ಥರ ಪ್ರೊಡ್ಯೂಸರ್ಗಳನ್ನು ನಾವು ಉಳಿಸ್ಕೋಬೇಕು ಅನ್ನೋ ಒಂದು ಯೋಚನೆ ನಮಗಿದೆ. ಆ್ಯಂಡ್ ಎಲ್ಲರೂ ಕೂಡ ಹೊಸಬ್ರನ್ನ ನಾವು ಸಪೋರ್ಟ್ ಮಾಡಬೇಕು. ಹೊಸ ಪ್ರೊಡ್ಯೂಸರ್ಗಳನ್ನು ನಾವು ಎಷ್ಟಾಗುತ್ತೋ ಅಷ್ಟು ಅವರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಪ್ರಾಫಿಟ್ ಆಗೋ ಥರ ಮಾಡಬೇಕು. ಹಾಗೆ ಆಕರ್ಷ್ ಅವರು ಒಬ್ಬ ನಟ, ಅವ್ರಿಗೆ ಅನುರಾಗ್ ಕಶ್ಯಪ್ ಅವ್ರ ಜೊತೆ 8 ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ನಮ್ಮ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಅಕ್ಕು, ಥ್ಯಾಂಕ್ ಯು ನವೀನ್ ಅವರೇ. ಆ್ಯಂಡ್ ಬಾಬು ಸರ್ ಬಗ್ಗೆ ಹೇಳಲೇಬೇಕು, ಅವ್ರು ಎಲ್ಲಿದ್ದಾರೋ ಗೊತ್ತು. ಬಿಫೋರ್ ದ ಫಿಲ್ಮ್ ನಾನು ಮಾತಾಡೋದಿಲ್ಲ ಜಾಸ್ತಿ ಆ ಫಿಲ್ಮ್ ಬಗ್ಗೆ. ನಾನು ಪ್ರೇಯರ್ ಮಾಡ್ತೀನಿ. ಈ ಸಂತೋಷ ಒಂದು 100 days ಫಂಕ್ಷನ್, ಆ ಫಂಕ್ಷನಲ್ಲಿ ನಿಮ್ಮೆಲ್ಲರ ಜೊತೆಲಿ ನನಗೆ ಮಾತಾಡಬೇಕು. ನೀವು ಇಲ್ಲಿರೋ ಎಲ್ಲರೂ ಬರಬೇಕು. ನೀವು ಒಳ್ಳೆಯ ಸಿನಿಮಾ ಅಂತ ಪ್ರೇಯರ್ ಮಾಡ್ತಾ ಇದ್ದೀವಿ. ಓವರ್ ಕಾನ್ಫಿಡೆನ್ಸ್ ಅದು ಇಲ್ಲ ನನಗೆ. ಬಟ್ ನಿಮ್ಗೆ ಗೊತ್ತು, ಒಂದೊಂದು ಪಿಕ್ಚರ್ ನಾನು ಮಾಡಿರೋ ಪಿಕ್ಚರೆಲ್ಲ ಫ್ರಮ್ ಶ್ರಾವಣ ಬಂತು ಗೊತ್ತು. ನಾನು ಕನ್ನಡ ಇಂಡಸ್ಟ್ರಿ ಜೊತೆಲಿ ನನಗೆ ಒಂದು ದೈವಿಕ ಒಂದು ಸಂಬಂಧ ಇದೆ. ಬಿಕಾಸ್ ಅಪ್ಪಾಜಿ ಫಿಲ್ಮಲ್ಲಿ ನಾನು ಬಂದೆ. ಆವತ್ತಿಂದ ಎಲ್ಲ ಜನ್ರೇಷನಲ್ಲೂ ನಾನು ಒಬ್ಬೊಬ್ಬರ ಜೊತೆ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಅಂಬಿಯಣ್ಣ, ಅನಂತನಾಗ್ ಸರ್, ಶಂಕರ್ನಾಗ್ ಸರ್, ಆ್ಯಂಡ್ ರವಿ ಸಾರ್, ವಿಷ್ಣು ಸಾರ್, ಎಲ್ಲರ ಜೊತೆಯಲ್ಲಿ ನಾನು ವರ್ಕ್ ಮಾಡಿಬಿಟ್ಟೆ. ಈಗ ಈ ಜನ್ರೇಷನ್ ಆಮೇಲೆ ರಮೇಶ್ ಅವರು, ನಾರಾಯಣ್ ಅವರು, ಕೋಮಲ್ ಅವರು, ಅವರ ಜೊತೆಯಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರ 2 ಪಿಕ್ಚರ್ಸ್ ನಾನು ಮಾಡಿದೆ. ದೊಡ್ಡ ಡೈರೆಕ್ಟರ್ ಅವರು ಫಸ್ಟ್ ಟೈಮ್ ಕಾಮಿಡಿ ಪಿಕ್ಚರ್ ಮಾಡಿದಾಗ ನನ್ನನ್ನು ಕರೆದು, ಮ್ಯಾಮ್ ನೀವಿದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಆಗುತ್ತೆ ಬನ್ನಿ ಅಂತ ಹೇಳಿ. ಸೊ ಇಲ್ಲಿರೋ ಡೈರೆಕ್ಟರ್ಸ್, ಇಲ್ಲಿರೋ ಆ್ಯಕ್ಟರ್ಸ್ ಎಲ್ಲರೂ ನನ್ನನ್ನು ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ತುಂಬ ಒಳ್ಳೆಯ ವಿಷಯ ಅಂದರೆ ಥ್ಯಾಂಕ್ಸ್ ಹೇಳಬೇಕು. ನಾನು ಮರೆಯೋದೇ ಇಲ್ಲ. ನಾನು ಇದಕ್ಕಿಂತ ದೊಡ್ಡ ಗ್ಯಾಪ್ ಆಯಿತು ಒಂದು ಟೈಮಲ್ಲಿ ತಮಿಳ್ ಫಿಲಿಮ್ಸು, ಅಲ್ಲೇ ನಾನು ಹೀರೋಯಿನ್ ಆಗಿ ಬಂದೆ. ಆದರೆ ಕನ್ನಡದಲ್ಲಿ ಒಂದು 10 years ಆಯಿತು. ನಾನು ಯಾವಾಗ ಏನಾಯಿತು ಕನ್ನಡದಲ್ಲಿ ಪಿಕ್ಚರ್ಸ್ ಎಲ್ಲ ಕತೆ ಹೇಳ್ತಾರೆ, ನಮಗೆ ಒಂದು ಅಟ್ಯಾಚ್ಮೆಂಟ್ ಇರಲ್ಲ ಆ ಸ್ಟೋರಿ. ಸೊ ಈ ಕತೆ ನನಗೋಸ್ಕರ ಅಷ್ಟೊಂದು ಸಫರ್ ಮಾಡಿ ಹರ್ಷಿ ಬುವ ಇಬ್ಬರು ಚೆನ್ನೈ ಬಂತು, ಅನೂಪ್ ಎಲ್ಲರೂ ಬಂತು, ಆ ಕತೆ ಹೇಳ್ತಾ ಇದಕ್ಕೆ ನನ್ನನ್ನು ಕರೆದ್ರ ನಾನದು ಮಿಸ್ ಮಾಡಬಾರ್ದು ಅಂತ ಮಲಯಾಳಂ ಪಿಕ್ಚರ್. ಆಗಲೇ ನಾನು ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಪೋಸ್ಟ್ಪೋನ್ ಮಾಡಿ ನಾನು ಬಂದೆ. ಇಲ್ಲಿಗೆ ಬಂದ ಮೇಲೆ ನಾನು ಫೀಲ್ ಮಾಡಿದೆ, ಅಯ್ಯೋ ಈ ಪಿಕ್ಚರ್ ನಾನು ಮಾಡಲಿಲ್ಲ ಅಂದರೆ ದೊಡ್ಡ ಮಿಸ್ಟೇಕ್ ಆಗಬೇಕು ಅಂತ. ಸೊ ಅದು ಪಡಮ್ ರಿಲೀಸ್ ಆದ ಮೇಲೆ ಅದು ಇದು ಹಾಗೆ ಇರುತ್ತೆ. ನಾನು ಜಾಸ್ತಿ ಹೋಪ್ ಕೊಡೋದು ನನಗೆ ಯಾವಾಗಲೂ ಇಷ್ಟ ಇಲ್ಲ. ನಿಮಗೆಲ್ಲರಿಗೂ ಗೊತ್ತು, ಆ ಹಳೆ ಜನ್ರೇಷನ್ ಅವ್ರಿಗೆಲ್ಲ ಗೊತ್ತು. ಸರ್ ಇದಾರಲ್ಲ, ಫೋಟೋಗ್ರಾಫರ್ ಸರ್ ಇದಾರಲ್ಲ, ಅವ್ರಿಗೆ ಗೊತ್ತು ಎಲ್ರಿಗೂ. ಅವರಪ್ಪ ನಂತರ ಯಾವಾಗಲೂ ಹೇಳ್ತಾರೆ, ಈ ಕ್ಯಾರೆಕ್ಟರ್ ಹೇಗೆ ನೀವು ಸೆಲೆಕ್ಟ್ ಮಾಡೋದು, ಅದು ಒಂದು ದೊಡ್ಡ ವಿಷಯನ. ನಾನು ಹೇಳೋದು ಯಾವಾಗಲೂ ಒಂದೇ ಮಾತು, ಇದು ಆ ದೇವರು ಕೊಟ್ಟರು, ಅದೇ ಥ್ರೂ ದೆಮ್. ಅದಕ್ಕೆ ಇವರಿಬ್ಬರು ಅನೂಪ್ ಎಲ್ಲರೂ ಇಲ್ಲಿಗೆ ಬಂದ ಮೇಲೆ ಈ ಜನ್ರೇಷನ್ನ ಇವರು ಒಳ್ಳೆ ಕಾಮಿಡಿ ಮಾಡಿದ್ರು. ಕಾರ್ತಿಕ್, ಬುವಾ ಫಸ್ಟ್ ಒಂದು ಸ್ವಲ್ಪ ಚೇಚಿ, ನಾನು ಆಗೋಲ್ಲ ಚೇಚಿ ಕಾಮಿಡಿ ಪಿಕ್ಚರ್ಸ್ ಏನು ನಾವು ಮಾಡಲಿಲ್ಲ, ಟೈಮಿಂಗ್ ಎಲ್ಲ ನನಗೆ ಗೊತ್ತಿಲ್ಲ. ನೀವಿದ್ದೀರಿಂದ ಒಂದೇ ಒಂದು ನಂಬಿಕೆ ನನಗಿದೆ, ಏನು ಕಾನ್ಷಿಯಸ್ ಆಗಬೇಡ, ಹೋಗು ಬರುತ್ತೆ. ಅಯ್ಯೋ ನಾನು ಕಾಮಿಡಿ ಮಾಡಬೇಕಲ್ಲ ಅಂತ ಟೆನ್ಷನ್ ತೆಗೆಯೋದು ಬೇಡ. ಟೆನ್ಷನಾಗಿ ಇದು ಆ್ಯಕ್ಟ್ ಮಾಡೋದಲ್ಲ, ಕಾಮಿಡಿ ಆರಾಮಾಗಿರಬೇಕು ಅಂತ. ಬಟ್ ಸೂಪರಾಗಿ ಬಂದಿತ್ತು. ಒಂದು ಹೊಸ ಭುವನ್ ನೀವು ನೋಡಿದಿರಿ ಈ ಪಿಕ್ಚರಲ್ಲಿ. ಡೆಫಿನೆಟ್ಲಾಗಿ ಈ ಪಿಕ್ಚರ್ ಒಂದು ಚೇಂಜ್ ಆಗುತ್ತೆ. ಭುವನಿಗೆ ಇನ್ನೊಂದು ಏನು ಹೇಳೋದು, ಇನ್ನೊಂದು ರೂಟ್ ಬರುತ್ತೆ ಡೆಫಿನೆಟಾಗಿ. ಆ್ಯಂಡ್ ಅದರ್ ಲ್ಯಾಂಗ್ವೇಜು ಆಲ್ಸೋ. ಈಗೆಲ್ಲ ಪಿಕ್ಚರ್ಗಳು ಪ್ಯಾನ್ ಇಂಡಿಯನ್ ಪಿಕ್ಚರ್ಸ್, ಈ ಲ್ಯಾಂಗ್ವೇಜು ಆ ಲ್ಯಾಂಗ್ವೇಜು ಅಂತ ಇಲ್ಲ. ಸೊ ಚೆನ್ನಾಗಿ ಬರುತ್ತೆ ಅಂತ ಒಂದು ನಂಬಿಕೆ. ಇನ್ನೊಂದು ಸರ್ಪ್ರೈಸ್ ಇದೆ, ಅದು ಹಿಂಗೆ ಹೇಳ್ತಾರಾ ಇಲ್ಲ ಅಂತ ಗೊತ್ತಿಲ್ಲ. ಅದು ಹರ್ಷಿ